ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಡೇ 27. ಯಾಕೆ ಈ ಒಂದು ಈ ಥರ ವಿಡಿಯೋ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ಡಯಟ್ ಬಗ್ಗೆ ನಿಮ್ಗೆಲ್ರಿಗೂ ಒಂದು ಒಳ್ಳೆ ಇನ್ಫಾರ್ಮೇಷನ್ನ ಕೊಡಬೇಕು. ಡಯಟ್ ಅಥವಾ ತೂಕ ಕಡಿಮೆ ಮಾಡೋದು, ವೆಯ್ಟ್ ಲಾಸ್ ಬಗ್ಗೆ ನನಗೆ ಗೊತ್ತಿದ್ದ ಹಾಗೆ ನಾನು ಇಷ್ಟು ವರ್ಷಗಳಿಂದ ವೆಯ್ಟ್ ಲಾಸ್ ಮಾಡ್ತಾ ಇದ್ದೇನೆ. ನಾನು ಯಾವ ಥರ ಸ್ಟ್ರಗಲ್ ಮಾಡಿದ್ದೆ, ಯಾವ ಥರ ಕೆಲವರಿಗೆ ವೆಯ್ಟ್ ಲಾಸೇ ಆಗೋದಿಲ್ಲ. ಇನ್ ಕೇಸ್ ನನಗೆ ಕೂಡ ಲಾಸ್ಟ್ ಟೈಮ್ ನಾನು 13 kg ವೆಯ್ಟ್ ಲಾಸ್ ಮಾಡಿದೆ. ಆಗ ನನ್ಗೆ ಇಷ್ಟು ಕಷ್ಟ ಅಂತೇನೆ ಅನಿಸ್ಲಿಲ್ಲ. ಬಟ್ ಈ ಸಲ ತುಂಬಾನೇ ಕಷ್ಟ ಆಗ್ತಾ ಇದೆ ವೆಯ್ಟ್ ಲಾಸ್ ಮಾಡ್ಲಿಕ್ಕೆ. ಆಲ್ರೆಡಿ ಇವತ್ತಿಗೆ 27 days ಆಯ್ತು. ಆಲ್ಮೋಸ್ಟ್ ಓಕೆ, ರಿಸಲ್ಟ್ ನೋಡಿದ್ರೆ 1.5 kg 2 kg ಅಷ್ಟು ಕಡಿಮೆ ಆಗಿದೆ. ಆದ್ರೂ ಒಳ್ಳೆ ರಿಸಲ್ಟ್ ಏನು ಅಲ್ಲ ಅಂತ ಅನ್ಸುತ್ತೆ ನನಗೆ. ಯಾಕೆ ಅಂತ ಹೇಳಿ ಥಿಂಕ್ ಮಾಡುವಾಗ ನನಗೆ ಗೊತ್ತಾಗ್ತಾ ಇಲ್ಲ. ಮೇ ಬಿ ಸ್ಲೀಪ್, ನಿದ್ದೆ ಒಂದು ಕರೆಕ್ಟ್ ಇಲ್ಲ. ಒಂದೊಂದ್ಸತಿ ಲೇಟ್ ಆಗುತ್ತೆ, ನನಗೆ ಕರೆಕ್ಟ್ ನಿದ್ದೆ ಬರೋದಿಲ್ಲ ನೈಟ್. ಅದೊಂದು ಪ್ರಾಬ್ಲಮ್ ಇದೆ ನನಗೆ. ಎಷ್ಟೊತ್ತಾದ್ರೂ ನಿದ್ದೆ ಬರೋದಿಲ್ಲ. ಸುಮ್ಮನೆ ಆಮೇಲೆ ಮೊಬೈಲ್ ನೋಡಿ 12-12:30 ಆ ಥರ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ನಿದ್ದೆ ಮಾಡ್ಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಅದರಿಂದ ಇರ್ಬೋದು ನನಗೆ ರಿಸಲ್ಟ್ ಸ್ವಲ್ಪ ಕಡಿಮೆ ಬರ್ತಿದೆ ಅಂತ ಹೇಳಿ ಅನ್ಕೊಂಡಿದ್ದೇನೆ. ಅದೇ ರೀತಿ ನೀರು ಕುಡಿಯೋದು ಕೂಡ ಸರಿಯಾಗಿ ನಾನು ಪ್ರಾಪರ್ ಆಗಿ ನೀರು ಕುಡಿತಾ ಇಲ್ಲ. ಅದು ಕೂಡ ಒಂದು ರೀಸನ್ ಇರ್ಬೋದು ಅಂತ ಹೇಳಿ ಅನಿಸಿದ್ದೇನೆ. ಮತ್ತೆ ಫಿಸಿಕಲ್ ಎಕ್ಸಸೈಸ್ ಕಡಿಮೆ ಆಗ್ತದೆ, ನಾವು ಕೂತ್ಕೊಂಡಿರ್ತೇವೆ, ಅದು ಒಂದು ರೀಸನ್ ಇರ್ಬೋದು. ನಾವು ಫುಲ್ ಆಕ್ಟಿವ್ ಆಗಿರ್ಬೇಕು ಅಂತ ಹೇಳಿ. ಹಾಗಾಗಿ ಇದೆಲ್ಲ ಅಂಶವನ್ನ ಮುಂದೆ ಇಟ್ಕೊಂಡು ಈಗ ನಿಮ್ಗೆಲ್ಲ ಒಂದು ಗುಡ್ ನ್ಯೂಸ್ ಹೇಳ್ತಾ ಇದ್ದೇನೆ. ಏನಂತ ಹೇಳಿದ್ರೆ, ನಾನೊಂದು ಪೇಯ್ಡ್ ಕ್ಲಾಸ್ ಬಗ್ಗೆ ನಿಮ್ಗೆ ತಿಳಿಸ್ತಾ ಇದ್ದೇನೆ. ಇದರಲ್ಲಿ ಹರ್ವಿಲ್ ಅಂತ ಹೇಳಿ ಒಂದು ಆ್ಯಪ್ ಇದೆ. ಆ್ಯಪ್ ಅಂತ ಹೇಳಿದ ತಕ್ಷಣ ಅಲ್ಲಿ ಏನೋ ಅದರಷ್ಟಕ್ಕೆ ಆಗುವಂಥದ್ದಲ್ಲ, ಅಲ್ಲಿ ಹೇಳಿಕೊಡುವವರಿದ್ದಾರೆ. ಪರ್ಸನಲೈಸ್ಡ್ ಡಯಟ್ ಪ್ಲಾನ್, ಆಮೇಲೆ ಎಕ್ಸರ್ಸೈಸ್ ಎಲ್ಲವೂ ಬರುತ್ತೆ. ನಾನು 99 rupees ಕೊಟ್ಟು ಜಾಯ್ನ್ ಆಗಿದ್ದೇನೆ. ಆ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು. ಆಮೇಲೆ ಅದರಲ್ಲಿ ನಿಮಗೆ ಡಯಟ್ ಪ್ಲಾನ್ ಸಿಗುತ್ತೆ, ಇನ್ಫಾರ್ಮೇಶನ್ ಎಲ್ಲಾನು ಸಿಗುತ್ತೆ. 99 ಮತ್ತೆ ಈಗ ಪ್ಲಸ್ GST ಆ್ಯಡ್ ಮಾಡ್ತಾರೆ. ಏನಿದ್ರು ಕಮ್ಮಿ ಬಜೆಟ್ ಅಲ್ಲಿ ನಿಮಗೆ 1 ತಿಂಗಳ ಎಕ್ಸಸೈಸ್, ಡಯಟ್ ಪ್ಲಾನ್, ಹಾಗೆ ಕನ್ಸಲ್ಟೇಷನ್, ಅವ್ರ ಜೊತೆ ಮಾತಾಡ್ಬೋದು, ಡಿಸ್ಕಸ್ ಮಾಡ್ಬೋದು ಡಯಟ್ ಬಗ್ಗೆ ಯಾಕೆ ಏನು ಅಂತ ಹೇಳಿ. ನಿಮ್ಮ ಟೈಮಿಗೆ ನೀವು ಎಕ್ಸಸೈಸ್ ಸ್ಲಾಟ್ ಅನ್ನ ತಗೋಬಹುದು. ಹಾಗಾಗಿ ಅದೊಂದು ಒಳ್ಳೆ ಇನ್ಫಾರ್ಮೇಶನ್. ನಾನು ಅವರ ನಂಬರ್ ಬೇಕಾದ್ರೆ ನಿಮ್ಗೆ ಸ್ಕ್ರೀನಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೇನೆ, ನೀವು ಕಾಂಟ್ಯಾಕ್ಟ್ ಆಗ್ಬೋದು. ಭಾಷೆ ಕನ್ನಡದಲ್ಲೇ ಇದೆ. 99 rupees ಆಯ್ತು. ಇಲ್ಲಾದ್ರೆ ತಿಂಗಳಿಗೆ 1,000-2,000 ಎಲ್ಲ ಕೊಟ್ಟು ತುಂಬಾ ಹೆಣ್ಣು ಮಕ್ಕಳಿಗೆ ಅಂತೇಳಿ ಅವ್ರು ಮಾಡ್ತಾ ಇದ್ದಾರೆ. ಇದು ಜಿಮ್ಮಿಗೆ ಅದಕ್ಕೆ ಇದಕ್ಕೆ ಅಂತೇಳಿ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೆಣ್ಣು ಮಕ್ಕಳಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ಅವ್ರು ಮಾಡ್ತಾ ಇದ್ದಾರೆ. ಅಂದ್ರೆ ಒಂದು ಟ್ರೈನರ್ಸ್ ಎಲ್ಲ ಒಳ್ಳೆ ಸರ್ಟಿಫೈಡ್ ಕೋಚ್ ಎಲ್ಲ ಇದ್ದಾರೆ. ಅದೊಂದು ಕಾರ್ಪೊರೇಟ್ ಕಂಪನಿ ತರ ಇದೆ. ಅಲ್ಲಿ ಎಲ್ಲವೂ ಕೂಡ ಆದ್ರೆ ಆಗುವಂಥದ್ದು ಆ್ಯಪ್ ಮೂಲಕ ಅವರು ಮಾಡುವಂಥದ್ದು, ಶೆಡ್ಯೂಲ್ ಮಾಡುವಂಥದ್ದು, ಕ್ಲಾಸ್ಗಳು, ಡಯಟ್ ಎಲ್ಲವೂ ಆ್ಯಪ್ ಮೂಲಕ ಆಗುವಂಥದ್ದು. ತುಂಬಾ ಚೆನ್ನಾಗಿದೆ. ಒಳ್ಳೆ ಹೆಲ್ತ್ ಡಯಟ್ ಪ್ಲಾನು ಕೊಡ್ತಾರೆ. ಆಮೇಲೆ ಎಕ್ಸಸೈಸ್ ನಿಮ್ಮ ಟೈಮಿಗೆ ನೀವು ಮಾಡ್ಕೊಳ್ಬೋದು. ಲೈವ್ ಕ್ಲಾಸಸ್ ಇದೆ, ಅವರಲ್ಲಿ ಇರ್ತಾರೆ. ನಮ್ಗೇನಾದ್ರು ಡೌಟ್ ಇದ್ರೆ ಕೇಳ್ಬೋದು, ಎಕ್ಸಸೈಸ್ ಮಾಡೋ ಗೊತ್ತಾಗಿಲ್ಲ ಅಂದ್ರೆ ಕೇಳ್ಬೋದು. ಲೈವ್ ಕ್ಲಾಸಸ್ ಇದೆ. ಹಾಗಾಗಿ ಜಾಯಿನ್ ಆಗಿ ನಾನು ಈಗ ಒಂದು ಕ್ಲಾಸ್ ಅವರದ್ದು ಅಟೆಂಡ್ ಮಾಡುವಂಥದ್ದು 3ನೇ ಕ್ಲಾಸ್. ಫಸ್ಟ್ ಕ್ಲಾಸ್ 6 ಗಂಟೆಗಿತ್ತು. ಅದು ನಾನು ಮಿಸ್ ಮಾಡ್ಕೊಂಡೆ ಫಸ್ಟ್ ಕ್ಲಾಸ್. ಯಾಕೆಂದ್ರೆ ನಾನೇನೋ ಹೊರಗಡೆ ಎಲ್ಲೋ ಹೋಗಿದ್ದೆ, ನೆನಪಿರ್ಲಿಲ್ಲ. ನನಗೆ ಕ್ಲಾಸಿಗೆ ಜಾಯಿನ್ ಆಗ್ಲಿಕ್ಕೆ ಮರ್ತೋಯ್ತು. ನೀವೀಗ ಇವತ್ತು ಮರ್ತೋಯ್ತು ಅಂದ್ರೆ ನಿಮಗೆ ನೆಕ್ಸ್ಟ್ ರೆಕಾರ್ಡ್ಗಳು ಏನೂ ಸಿಗೋದಿಲ್ಲ. ಅದರಲ್ಲಿ ಕರೆಕ್ಟ್ ಟೈಮಿಗೆ ನೀವು ಜಾಯಿನ್ ಆಗ್ಬೇಕು. ನಿಮ್ಗೆ ಯಾವ ಟೈಮ್ ಫ್ರೀ ಆಗ್ತದೆ ಅದಕ್ಕೆ ಜಾಯಿನ್ ಆಗ್ಬೇಕು. ಚೆನ್ನಾಗಿ ಎಕ್ಸಸೈಸ್ ಹೇಳ್ಕೊಡ್ತಾರೆ. ನಿಮ್ಗೆ ಬೆಲ್ಲಿ ಫ್ಯಾಟಿಗೆ ಬೇಕಾ, ಯಾವ್ದಕ್ ಬೇಕು, ಏನ್ ಡೌಟ್ ಇದ್ರು ಕೂಡ ಅವ್ರ ಹತ್ರ ಕೇಳ್ಕೊಳ್ಬೋದು. ಸೊ ಹರ್ವಿಲ್ ಅಂತ ಹೇಳಿ ಆ ಒಂದು ಅಪ್ಲಿಕೇಶನ್ ಇದ್ದು ಹೆಸರು. ನಾನು ನಂಬರ್ ನಿಮಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ, ಅವರನ್ನ ಕಾಂಟ್ಯಾಕ್ಟ್ ಆಗಿ. ಹಾಗೆ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನೀವು ಪ್ಲಾನ್ಸ್ ಗಳನ್ನ ಬೈ ಮಾಡ್ಕೊಳ್ಬಹುದು. 99 rupees ಇದೆ. ಆಮೇಲೆ ಡಿಟಾಕ್ಸ್ ಡಯಟ್ ಪ್ಲಾನ್ಗಳು ಬೇಕಾದ್ರೆ, ಗಟ್ ಹೆಲ್ತಿಗೆ, ನಿಮ್ಮ ಹೊಟ್ಟೆ ಹೆಲ್ತಿಗೆ ಬೇಕಾದಂತಹ
ಯಾವ ರೀತಿ ನಾವು ಡಿಟಾಕ್ಸ್ ಪ್ಲಾನ್ ಮಾಡಬೇಕು. ಡಿಟಾಕ್ಸ್ ಡಯಟ್ ಪ್ಲಾನ್ ಅಂದ್ರೆ ಏನ್ ಕುಡಿಬೇಕು, ಬೆಳಿಗ್ಗೆ ಏನ್ ಕುಡಿಬೇಕು, ಮಧ್ಯಾಹ್ನ ಏನ್ ಕುಡಿಬೇಕು, ರಾತ್ರಿ ಏನ್ ಕುಡಿಬೇಕು ಡಿಟಾಕ್ಸ್ ಅಲ್ಲಿ ಅಂತ ಹೇಳಿ ಎಲ್ಲವೂ ಕೂಡ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಆ ಒಂದು ಇದ್ರಲ್ಲಿ ಬೇಕು ಅಂತಿದ್ರೆ ಬೇರೆ ಬೇರೆ ಪ್ಲಾನ್ಗಳನ್ನ ಬೈ ಮಾಡ್ಕೊಳ್ಬಹುದು. ಅದು ತುಂಬಾ ಕಾಸ್ಟ್ಲಿ ಏನು ಇರೋದಿಲ್ಲ ಅಂತ ಹೇಳಿ ಹೇಳುವಂಥದ್ದು ವಿಚಾರ. ಈ ಒಂದು ಪ್ಲಾನಿಗೆ ನಾನು ಜಾಯಿನ್ ಆಗುವ ಅಂತ ಹೇಳಿ ಅನ್ಕೊಂಡಿದ್ದೇನೆ. ಯಾಕೆ, ನಾವೊಬ್ರು ಕೋಚ್ ಅಂತ ಹೇಳಿದ್ರೆ ನಮಗೊಂದು ಮೋಟಿವೇಶನ್ ಜಾಸ್ತಿ ಸಿಗ್ತದೆ. ಯಾವಾಗ್ಲೂ ಕೂಡ ಮಾಡು ಮಾಡು ಅಂತ ಹೇಳಿ ಒಬ್ರು ಹೇಳುವವರು ಬೇಕು, ಮೋಟಿವೇಶನ್ ಕೊಡುವವರು ಬೇಕು. ಇಲ್ಲ ಅಂದ್ರೆ ಡಯಟ್ ಕಂಟಿನ್ಯೂಷನ್ ಆಗಿ ಮಾಡ್ಲಿಕ್ಕೆ ತುಂಬಾನೇ ಕಷ್ಟ ಆಗ್ತದೆ. ನಾನಿಲ್ಲಿ ಭಾಷಣ ಮಾಡ್ತಾ ಇದ್ರೆ ನನ್ನ ಬೆಕ್ಕಿಗೆ ಏನೋ ಆಗ್ತಾ ಉಂಟು. ಹೋಗ್ತೇವೆ ಹೊರಗೆ ಹೋಗ್ಬೇಕಂತ ಅದಕ್ಕೆ, ಹಾಗಾಗಿ ಬಾಗಿಲು ತೆಗ್ದೆ. ಅದು ಹೊರಗೆ ಹೋಯ್ತು ಅಂತ ಅನ್ಸುತ್ತೆ. ನೋಡಿ ನನ್ನ ಬೆಕ್ಕು ಕಾಣಿಸ್ತಿದ್ಯಾ ನಿಮಗೆ? ನೋಡಿ ಎಂತದ ಚಿನ್ನು ಎಂತ ಅದರದ್ದೆಂತದೋ ರಾಗ. ಹಾಗಾಗಿ ಇದಿಷ್ಟು ವಿಚಾರಗಳು ಫ್ರೆಂಡ್ಸ್. ಡಯಟ್ ಮಾಡೋದು ಅಷ್ಟು ಈ ಒಂದು 40ರ ನಂತರ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ ನಾವು 1 ವಾರ ಮಾಡ್ತೇವೆ, 15 ದಿವಸ ಮಾಡ್ತೇವೆ, ಆಮೇಲೆ ಬಿಟ್ಬಿಡ್ತೇವೆ, ನನ್ನಿಂದ ಆಗೋದಿಲ್ಲ ಅಂತ ಹೇಳಿಕೊಂಡು. ಇದೆಲ್ಲ ನಿರಂತರ. ಒಮ್ಮೆ ನೀವು ಒಂದು ಗುರಿ ಇಟ್ಕೊಂಡಿದ್ದು ಅಂತ ಹೇಳಿದ್ರೆ ನಿಮ್ಮ ಟಾರ್ಗೆಟ್ ಏನಿದೆ, ಎಷ್ಟು ಕೆಜಿ ಲಾಸ್ ಆಗ್ಬೇಕು ಅಲ್ಲಿವರೆಗೆ ನೀವು ಟಾರ್ಗೆಟ್ ಅನ್ನ ಇಟ್ಕೊಳ್ಳೇಬೇಕು. ವೆಯ್ಟ್ ಲಾಸ್ ಆಗಿಲ್ಲ ಅಂತ ಹೇಳಿದ್ರೆ ನಾವು ಮಾಡೋದ್ರಲ್ಲಿ ಏನೋ ಮಿಸ್ಟೇಕ್ ಇದೆ ಅಂತೇನೆ ಅರ್ಥ. ಕರೆಕ್ಟ್ ಆಗ್ತಾ ಇಲ್ಲ ಅಂತ ನಾನು ವೆಯ್ಟ್ ಲಾಸ್ ಆಗ್ತಿಲ್ಲ ಅಂತ ಅಲ್ಲ. ವೆಯ್ಟ್ ಲಾಸ್ ಆಗದೆ ಇರ್ಲಿಕ್ಕೆ ರೀಸನ್ ನಾವು ಮಾಡೋದು ಮಿಸ್ಟೇಕ್ಸೇ ಇರಬೇಕು. ಅದು ಮೇನ್ ಮಿಸ್ಟೇಕ್. ಒಂದು ಸ್ಲೀಪ್, ಇನ್ನೊಂದು ನೀರು ಕುಡಿಯದೇ ಇರೋದು, ಇನ್ನೊಂದು ಕ್ಯಾಲೋರಿ ಕೌಂಟ್ ಮಾಡದೆ ತಿನ್ನೋದು ಅಂದಾಜಿಗೆ, ಆಯಿಲ್ ಜಾಸ್ತಿ ಆಗುತ್ತೆ ಅಡಿಗೆಯಲ್ಲಿ, ಅದು ಒಂದು ರೀಸನ್ ಇರ್ಬೋದು. ಮತ್ತೆ ಕಾರ್ಬೋಹೈಡ್ರೇಟ್ ಜಾಸ್ತಿ. ಒಬ್ರು ಮೊನ್ನೆ ನಂಗೆ ಕಮೆಂಟ್ ಮಾಡಿದ್ರು, 3 ಟೈಮು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ 3 ಟೈಮು ಕೂಡ ಇದು ರೈಸ್ ತಿನ್ಕೊಂಡು ವೆಯ್ಟ್ ಲಾಸ್ ಮಾಡ್ಬೋದಾ? ಡಯಟ್ ಅಲ್ಲಿ 3 ಟೈಮು ರೈಸ್ ತಿನ್ಬೋದಾ ಅಂತ. ರೈಸ್ ತಿನ್ನೋದು ಪ್ರಶ್ನೆ ಅಲ್ಲ, ಕಾರ್ಬೋಹೈಡ್ರೇಟ್ ಜಾಸ್ತಿ ತಿಂದಷ್ಟು ವೆಯ್ಟ್ ಲಾಸ್ ಆಗೋದಿಲ್ಲ. ಕಾರ್ಬೋಹೈಡ್ರೇಟ್ ಹೇಳುದು ಎನರ್ಜಿ ಕೊಡುತ್ತದೆ. ಕಾರ್ಬೋಹೈಡ್ರೇಟ್ ನಮ್ಗೆ ಬೇಕು ಆಕ್ಚುಲಿ, ಆದ್ರೆ ಅದರ ತಿನ್ನುವ ಪ್ರಮಾಣ ಕಡಿಮೆ ಮಾಡ್ಬೇಕು, ಪೋರ್ಷನ್ ಕಡಿಮೆ ಮಾಡ್ಬೇಕು. ರೈಸ್ ಆದಷ್ಟು ಕಡಿಮೆ ಮಾಡಿ ಅಂತ ಹೇಳಿ ಹೇಳೋದು. ಎಲ್ಲರೂ ಅನ್ನ ತಿಂದ್ರೆ ಉಪವಾಸ ಇರೋದು ಹೇಗೆ? ನಾವು ಮೊದಲಿಂದ ಅನ್ನ ತಿನ್ಕೊಂಡು ಬಂದಿದ್ದೇವೆ, ಹೇಗೆ ಅನ್ನ ಬಿಟ್ಕೊಂಡಿರೋದು ಅಂತ ಹೇಳಿ ಎಲ್ಲರೂ ಹೇಳ್ತಾರೆ. ಅನ್ನ, ಚಪಾತಿ, ರಾಗಿ ಮುದ್ದೆ ಆಗಿರ್ಬೋದು, ಎಲ್ಲದರಲ್ಲಿ ಕಾರ್ಬೋಹೈಡ್ರೇಟ್ ಇದೆ. ಜೋಳದ ರೊಟ್ಟಿ, ಪ್ರತಿಯೊಂದ್ರ ಕಾರ್ಬೋಹೈಡ್ರೇಟ್ ಇಲ್ಲದ ವಸ್ತುಗಳೇ ಇಲ್ಲ. ಎಲ್ಲದರಲ್ಲಿ ಇದೆ, ಕೆಲವುದ್ರಲ್ಲಿ ಜಾಸ್ತಿ ಇದೆ, ಕೆಲವುದ್ರಲ್ಲಿ ಕಡಿಮೆ ಇದೆ. ಈಗ ರವೆ ಉಪ್ಪಿಟ್ಟು, ಸೇಮಿಗೆ, ಪೋಹ, ಎಲ್ಲದ್ರಲ್ಲೂ ಕಾರ್ಬ್ ಇದೆ. ಕಾರ್ಬ್ ಇಲ್ಲದ ಯಾವುದು ಕೂಡ ಇಲ್ಲ. ಈಗ ಹೆಸರು ಕಾಳು ಕೂಡ, ಅದ್ರಲ್ಲಿ ಕೂಡ ಕಾರ್ಬೋಹೈಡ್ರೇಟ್ ಅಂತ ಹೇಳಿದೆ, ಅದ್ರಿಗೆ ಕಡಿಮೆ ಪ್ರಮಾಣದಲ್ಲಿದೆ. ಪ್ರೋಟೀನ್ ಜಾಸ್ತಿ ಇದೆ ಹೆಸರು ಕಾಳಿನಲ್ಲಿ ಅಂತ ಹೇಳಿ. ಹಾಗಾಗಿ ನಮ್ಮ ಒಂದು ಡಯಟ್ ಪ್ಲೇಟ್ ಅಂತ ಹೇಳಿದೆ ಅಲ್ವಾ, ಅದರಲ್ಲಿ ಕಾರ್ಬೋಹೈಡ್ರೇಟು ಇರಬೇಕು, ಫೈಬರು ಇರಬೇಕು, ಹಾಗೆ ಪ್ರೋಟೀನು ಜಾಸ್ತಿ ಇರಬೇಕು. ಪ್ರೋಟೀನ್ ಕೂಡ ಇರಬೇಕು. ಒಂದು ಪೋರ್ಷನ್ ಅಲ್ಲಿ ಪ್ರೋಟೀನು, ಒಂದು ಪೋರ್ಷನ್ ಅಲ್ಲಿ ಫೈಬರ್, ಮತ್ತದಲ್ಲಿ ಕಾರ್ಬೋಹೈಡ್ರೇಟ್, ಫ್ಯಾಟ್ ಕೂಡ ಇರಬೇಕು. ತುಪ್ಪ ತಿನ್ಬೇಕು. ಎಲ್ಲವೂ ಕೂಡ ಮಾಡ್ರೇಟ್ ಆಗಿ ನಾವು ತಿನ್ಬೇಕು. ಎಷ್ಟು ನಮಗೆ ಗೊತ್ತಿದ್ರು ಕೂಡ ನಾವು ಮಾಡುವಾಗ, ಅದು ಡಯಟ್ ಮಾಡುವಾಗ ಹೆಚ್ಚು ಕಡಿಮೆ ಆಗ್ಬೋದು, ತಪ್ಪಾಗ್ಬೋದು, ವೆಯ್ಟ್ ಲಾಸ್ ಆಗದೆ ಇರ್ಬೋದು. ಹಾಗೆಂತೇಳಿ ಚಿಂತೆ ಮಾಡೋದು ಬೇಡ, ಖಂಡಿತ ಆಗ್ತದೆ. ಪ್ರಯತ್ನ ಪಡಬೇಕಷ್ಟೇ. ನಮ್ಮ ಕೈಯಲ್ಲಿ ಉಂಟು. ಎಲ್ಲವೂ ಕೂಡ ಹಠ ಬೇಕು, ಛಲ ಬೇಕು. ಮಾಡ್ತೇನೆ ಅಂತ ಹೇಳಿ ಒಂದು ಬಾಡಿ ಹೇಗಿದೆ, ನಮ್ಮ ಬಾಡಿ ಶೇಪ್ ಹೇಗಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂತ ಹೇಳಿದ್ರೆ ನಾವೀಗ ಸಿನಿಮಾ ನೋಡ್ತೇವೆ, ಸೀರಿಯಲ್ ಅಲ್ಲಿ ನೋಡ್ತೇವೆ, ಕೆಲವರ ಬಾಡಿ ಸ್ಟ್ರಕ್ಚರ್ ಎಷ್ಟು ಚೆನ್ನಾಗಿದ್ದಾಳೆ ಅಂತ ಹೇಳಿ ಅನ್ಸುತ್ತೆ. ನಾವು ಕೂಡ ಹಾಗೆ ಇರ್ಬೇಕು, ಫಿಟ್ ಆಗಿರ್ಬೇಕು, ಬಾಡಿ ಎಲ್ಲ ಟೋನ್ ಆಗಿರ್ಬೇಕು ಅಂತ ಹೇಳಿದ್ರೆ ನಾವು ಕಷ್ಟಪಟ್ಟು ಎಕ್ಸರ್ಸೈಸ್ ಮಾಡ್ಲೇಬೇಕು. ಡೆಡಿಕೇಶನ್ ಅಷ್ಟು ಕೊಡ್ಲೇಬೇಕು. 1 ಗಂಟೆ 2 ಗಂಟೆ ಜಿಮ್ ಅಲ್ಲಿ ಎಷ್ಟು ಕಷ್ಟಪಟ್ಟು ವರ್ಕೌಟ್ ಮಾಡ್ತಾರೆ, ಬೆವರು ಸುರಿಸಿ ವರ್ಕೌಟ್ ಮಾಡ್ತಾರೆ. ಅಷ್ಟು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನಮ್ಗೆ ಒಳ್ಳೆ ಬಾಡಿ, ಒಳ್ಳೆ ಶೇಪ್ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮಸಲ್ಸ್ ಸ್ಟ್ರಾಂಗ್ ಆಗ್ಬೇಕು. ಇಲ್ಲಿ ಮಸಲ್ಸ್ ಎಲ್ಲ 40ರ ನಂತರ ನೋಡಿ ನಮ್ದು ಸ್ಟ್ರಾಂಗ್ ಇರಬೇಕು. ಈ ನಾವು ಹೆಚ್ಚು ಎಕ್ಸರ್ಸೈಸ್ ಎಲ್ಲ ಮಾಡಿದ್ರೆ ಎಲ್ಲವೂ ಕೂಡ ಸ್ಟ್ರಾಂಗ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಎಲ್ಲ ಜೋತ್ ಬೀಳುವಂಥದ್ದು ಎಲ್ಲವೂ ಕೂಡ ಆಗುತ್ತೆ. ಅದಕ್ಕೋಸ್ಕರ ಎಕ್ಸರ್ಸೈಸ್ ಹೇಳೋದು ಮಸ್ಟ್, ಮಾಡಲೇಬೇಕು.
ಅದರಲ್ಲಿ ಡಂಬಲ್ಸ್ ವೆಯ್ಟ್ ಟ್ರೈನಿಂಗ್ ಅದು ಕೂಡ ಮಾಡಬೇಕು. ಒಂದು ಡಂಬಲ್ಸ್ ತಕೊಳ್ಳಿ, ಡಂಬಲ್ಸಿಗೆ ಏನು ದೊಡ್ಡ ಖರ್ಚಿಲ್ಲ, 400 ರೂಪಾಯಿ ಒಳಗಡೆ ನಿಮಗೆ ಡಂಬಲ್ಸ್ ಸಿಗುತ್ತೆ. ಡಂಬಲ್ಸ್ ಇಲ್ಲ ಅಂದರೆ ಓಕೆ, ವಾಟರ್ ಬಾಟ್ಲಾಗೆ ನೀರು ತುಂಬಿಸಿಕೊಂಡು ಅದನ್ನು ಕೂಡ ಮಾಡ್ಕೊಳ್ಬೋದು. ಆದರೆ ಡಂಬಲ್ಸ್ ಒಳ್ಳೆ ಗ್ರಿಪ್ ಸಿಗ್ತದೆ, ಚೆನ್ನಾಗಿರ್ತದೆ. ಎಷ್ಟೋ ಏನಕ್ಕೆಲ್ಲ ನಾವು ಖರ್ಚು ಮಾಡ್ತೇವೆ, ಒಂದು ಡಂಬಲ್ಸ್ ತಗೊಳ್ಳಿಕ್ಕೆ ಸಾಧ್ಯ ಇಲ್ವಾ ನಮಗೆ? ಖಂಡಿತ ತಗೊಳ್ಬೋದು. ಹಾಗೆ ಒಳ್ಳೆ ಈ ಜಂಕ್ ಫುಡ್ ಅನ್ನೆಲ್ಲ ಬಿಡಿ, ಬೇಕ್ರಿ ಐಟಮ್ಸ್, ಮೈದಾದಿಂದ ಮಾಡಿದಂಥದ್ದು ಪಪ್ಸು, ಬನ್ಸು, ಸಮೋಸ ಆ ಥರಗಳನ್ನ ಅವಾಯ್ಡ್ ಮಾಡಿ, ಆದಷ್ಟು ಅವಾಯ್ಡ್ ಮಾಡಿ. ಯಾವಾಗ್ಲಾದ್ರೂ ಒಂದೊಂದು ತಿನ್ನಿ, ಬಾಯಿ ರುಚಿಗೆ ತಿನ್ಬಾರ್ದು, ಯಾವ್ದನ್ನು ಕಟ್ ಡೌನ್ ಮಾಡ್ಬೇಕು ಅಂತ ಇಲ್ಲ. ಅಪರೂಪಕ್ಕೆ ಪೋಷನ್ ಸ್ವಲ್ಪ ಕಡಿಮೆಯಲ್ಲಿ ತಿನ್ಬೇಕು. ಹಾಗಿದ್ದಾಗ ಮಾತ್ರ ನಾವು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಸಕ್ಸಸ್ ಕಾಣಲಿಕ್ಕೆ ಸಾಧ್ಯ. ಸ್ವೀಟ್ಸ್, ಸಕ್ಕರೆ, ಬೆಲ್ಲ, ಹನಿ ಎಲ್ಲವೂ ಕೂಡ ಶುಗರ್, ಅದು ಕ್ಯಾಲೋರೀಸೇ. ಆದರೆ ನಾವು ಇದು ಜಾಗ್ರಿ ಇರ್ಬೋದು, ಖರ್ಜೂರ, ಹನಿ ಇವನ್ನ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಸ್ವಲ್ಪ ಸ್ವಲ್ಪ ಇನ್ಕ್ಲೂಡ್ ಮಾಡ್ಕೊಳ್ಬೋದು. ಯಾಕೆಂದ್ರೆ ಸ್ವೀಟ್ ಆಲ್ಟರ್ನೇಟ್ ಆಗಿ ನಾವು ಖರ್ಜೂರವನ್ನು ಉಪಯೋಗಿಸ್ಬೋದು, ಬೆಲ್ಲವನ್ನು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ತಿನ್ಬೋದು, ಯಾಕೆಂದ್ರೆ ಅದು ಕೂಡ ಬೇಕು. ಅದರಲ್ಲಿ ಬೆಲ್ಲದಲ್ಲಿ ಕಬ್ಬಿಣ ಸತ್ವ ಅದೆಲ್ಲವೂ ಕೂಡ ಇದೆ. ಹಾಗಾಗಿ ಯಾವುದನ್ನು ಕಟ್ ಡೌನ್ ಮಾಡ್ಬೇಕು ಅಂತ ಇಲ್ಲ. ಡಯಟ್ ಅಲ್ಲಿ ಪ್ರತಿಯೊಂದನ್ನ ಇನ್ಕ್ಲೂಡ್ ಮಾಡಿ ಮಾಡ್ರೇಟ್ ಆಗಿ ತಿನ್ನಿ ಅಷ್ಟೇ. ಜಾಸ್ತಿ ತಿಂದ್ರೆ ಏನಾಗುತ್ತೆ, ಕ್ಯಾಲೋರೀಸ್ ಜಾಸ್ತಿ ಆಗುತ್ತೆ, ವೆಯ್ಟ್ ಇನ್ಕ್ರೀಸ್ ಆಗುತ್ತೆ. ಹಾಗಾಗಿ ಇಷ್ಟು ವಿಷಯ ನಾನು ನಿಮಗೆ ಹೇಳಬೇಕಿತ್ತು, ಅದಕ್ಕೋಸ್ಕರ ಈ ವಿಡಿಯೋವನ್ನ ಮಾಡಿದ್ದೇನೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇನ್ನೇನು ಡೌಟ್ ಬೇಕು, ಡೌಟ್ ಏನಿದ್ರು ಇದೆಯಾ ಅನ್ನೋದನ್ನ ತಿಳಿಸಿ, ನನಗೆ ಕಮೆಂಟ್ ಮಾಡಿ. ಕಮೆಂಟ್ ಮೂಲಕ ನಾನು ರಿಪ್ಲೈ ಕೊಡ್ತೇನೆ ಆದಷ್ಟು. ಮತ್ತೆ ಇನ್ನೊಂದು ಬೇಸರದ ವಿಷಯ ಅಂತ ಹೇಳಿದ್ರೆ, ನಾನು ಇಷ್ಟು ಕಷ್ಟಪಟ್ಟು ವಿಡಿಯೋಸ್ ಮಾಡ್ತೇನೆ, ಅಪ್ಲೋಡ್ ಮಾಡ್ತೇನೆ, ಯಾರು ಕೂಡ ಲೈಕು ಕೊಡೋದಿಲ್ಲ. ಹಾಗೆ ವ್ಯೂಸ್ ಕೂಡ ತುಂಬಾ ಕಡಿಮೆ ಇದೆ. ನನ್ನ ಒಂದು ಯೂಟ್ಯೂಬ್ ಜರ್ನಿಯಲ್ಲೇ ಯೂಟ್ಯೂಬ್ ಮಾಡಬೇಕು, ಇನ್ನು ರೆಸಿಪೀಸ್ ಮಾಡಿ ಹಾಕ್ಬೇಕು, ಅಥವಾ ಯಾವ್ದಾದ್ರು ವಿಡಿಯೋಸ್ ಮಾಡಿ ಹಾಕ್ಬೇಕು ಅನ್ನೋ ಒಂದು ಮೋಟಿವೇಶನ್ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಬೇಡ, ಸುಮ್ಮನೆ ಕಷ್ಟಪಟ್ಟು ಈ ವಿಡಿಯೋ ಮಾಡೋದಕ್ಕಿಂತ ಆ ಟೈಮಲ್ಲಿ ಏನಾದ್ರೂ ಸ್ವಲ್ಪ ವಾಕ್ ಮಾಡ್ಬೋದು, ಎಕ್ಸಸೈಸ್ ಮಾಡ್ಬೋದು, ನನ್ನ ಡಯಟ್ ಜರ್ನಿಯನ್ನು ಮುಂದೆ ತಕೊಂಡು ಹೋಗ್ಬೋದು ಅಂತ ಹೇಳಿ ಅನ್ಕೊಂಡಿದ್ದೇನೆ. ಈ ಯೂಟ್ಯೂಬ್ ಏನಿದೆ, ಏನು ದೊಡ್ಡ ಏನು 100-200 ವ್ಯೂಸ್ ಬಂತು ಅಂತ ಹೇಳಿದ್ರೆ ನಮ್ಗೆ ಏನು ಬೆನಿಫಿಟ್ ಇಲ್ಲ. ಅದರಲ್ಲಿ ಒಳ್ಳೆ ವ್ಯೂಸ್ ಬಂತು ಅಂತಾದ್ರೆ ಮಾತ್ರ ಯೂಟ್ಯೂಬ್ ಕೂಡ ನಮಗೆ ಅದರಲ್ಲಿ ಪೇಮೆಂಟ್ ಕೊಡ್ತದೆ, ಇಲ್ಲಾಂದ್ರೆ ಯಾವುದೇ ಪೇಮೆಂಟ್ ಕೂಡ ಬರೋದಿಲ್ಲ. ಯೂಟ್ಯೂಬ್ ಅಲ್ಲಿ ಬರೀ 100-200 ವ್ಯೂಸ್ ಬಂತಂದ್ರೆ ಯಾವುದೇ ಪೇಮೆಂಟ್ ಬರೋದಿಲ್ಲ. ಆದ್ರೆ ಒಂದು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬೇಕಾದ್ರೆ 2 ಗಂಟೆ ಅಷ್ಟು ಹೊತ್ತು ಬೇಕು. ಹೀಗೆ ವಿಡಿಯೋ ಮಾತಾಡ್ಬೇಕು ಅಂತ ಇದ್ರೆ ಕೂಡ ಟೈಮ್ ಬೇಕು, ಎಷ್ಟು ಡೆಡಿಕೇಶನ್ ಮಾಡ್ಬೇಕಾಗ್ತದೆ, ವಿಡಿಯೋ ಶೂಟ್ ಮಾಡ್ಕೊಂಡು ಎಷ್ಟು ಕಷ್ಟ ಪಡ್ಬೇಕಾಗ್ತದೆ. ಅಷ್ಟು ಮಾಡಿ ಕೂಡ ವ್ಯೂಸ್ ಇಲ್ಲ ಅಂತ ಹೇಳುವಾಗ ನಮ್ಗೆ ತುಂಬಾ ಡಿಮೋಟಿವೇಶನ್ ಆಗ್ತದೆ ಯೂಟ್ಯೂಬ್ ಮಾಡ್ಲಿಕ್ಕೆ. ಆದ್ರೂ ಕೂಡ ನನ್ನ ಹಠ ಬಿಡೋದಿಲ್ಲ, ಒಂದು ವೆಯ್ಟ್ ಲಾಸ್ ಆಗ್ಬೇಕು, ಅದಕ್ಕೋಸ್ಕರ ನಾನು ವಿಡಿಯೋಕ್ಕೋಸ್ಕರ ಆದ್ರೂ ನಾನು ಡಯಟ್ ಮಾಡ್ತೇನೆ ಅಂತ ಹೇಳಿ ನನಗೆ ಮೋಟಿವೇಶನ್ ಸಿಗ್ತದೆ. ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಅನ್ನ ಮಾಡ್ತಾ ಹೋಗ್ತೇನೆ. ವ್ಯೂಸ್ ಬರ್ಲಿ ಬರದಿರಲಿ ಐ ಡೋಂಟ್ ಕೇರ್. ಆದ್ರೆ ನನ್ನ ಒಂದು ಗೋಲ್ ಇರುವಂತದ್ದು ವೆಯ್ಟ್ ಲಾಸ್ ಆಗ್ಬೇಕು ಅನ್ನೋದು. ಅದು ಈಗ 3 ತಿಂಗಳದ್ದು 90 ಡೇಸ್ ಚಾಲೆಂಜ್ ಅಂತ ಹೇಳಿ ತಗೊಂಡಿದ್ದೇನೆ. ಅದು ಆಗದೇ ಇರ್ಲಿ. 90 ಡೇಸ್ ಚಾಲೆಂಜ್ ಅಲ್ಲಿ ನಾನೇನು ಅನ್ಕೊಂಡಿದ್ದೇನೆ, ಆ ಡಯಟ್ ಏನು ವೆಯ್ಟಿಗೆ ಬರ್ಲಿಲ್ಲ ಅಂದ್ರು ಏನು ತೊಂದರೆ ಇಲ್ಲ, ಮತ್ತು ಕಂಟಿನ್ಯೂ ಮಾಡ್ತೇನೆ. 1 ವರ್ಷ ಬೇಕಾದ್ರೂ ಹೋಗ್ಲಿ, ನೋಡುವ ಯಾವಾಗ ನಮ್ಮ ಒಂದು ಗುರಿ ನಾವು ತಲುಪ್ತೇವೆ ಅಂತ ಹೇಳಿ. ಈ ತರ ಮೋಟಿವೇಶನ್ ಇಟ್ಕೊಳ್ಬೇಕು, ಹೋಪ್ಸ್ ಇಟ್ಕೊಳ್ಬೇಕು, ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಹಾಗಿದ್ರೆ ಮಾತ್ರ ನಾವೊಂದು ಏನು ನಮ್ಮ ಗುರಿಯನ್ನ ತಲುಪಲಿಕ್ಕೆ ಸಾಧ್ಯ. ಯಾವುದೇ ಕೆಲಸದಲ್ಲಿ ಆಗ್ಲಿ, ಇವತ್ತಲ್ಲ ನಾಳೆ ನಮಗೆ ಯಶಸ್ಸು ಸಿಕ್ಕೇ ಸಿಗ್ತದೆ ಅಂತ ಹೇಳುವ ಹಠದಲ್ಲಿ ಮುಂದುವರಿಬೇಕು. ಮತ್ತೆ ಡಯಟ್ ಬಗ್ಗೆ, ಆಹಾರದ ಬಗ್ಗೆ, ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅನ್ನೋದನ್ನ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಹಾಗೆ ತಿಳ್ಕೊಂಡ್ರೆ ಮಾತ್ರ ನೀವು ವೆಯ್ಟ್ ಲಾಸ್ ಮಾಡ್ಲಿಕ್ಕೆ ಸಾಧ್ಯ. ಅದೇ ಗೊತ್ತಿಲ್ಲ ಅಂದ್ರೆ ವೆಯ್ಟ್ ಲಾಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಡಯಟ್, ಎಕ್ಸಸೈಸ್ 2 ಕೂಡ ಮಸ್ಟ್. ಯಾವ್ದನ್ನು ಡಯಟ್ ಎಕ್ಸಸೈಸ್ ಮಾಡದೆ ತೂಕ ಕಡಿಮೆ ಆಗ್ಬೋದಾ ಅಂತ ಹೇಳಿದ್ರೆ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಇದರಿಂದ ತುಂಬಾ ಪ್ರಾಬ್ಲಮ್ ಆಗ್ತದೆ. ಆದ ಕಾರಣ ಬರೇ ಡಯಟ್ ಮಾಡಿ ತೂಕ ಕಡಿಮೆ ಮಾಡ್ಕೊಳ್ಳೋದು, ನಿಮ್ಮ ಬಾಡಿ ಶೇಪ್ ಫುಲ್ ಹಾಳಾಗ್ತದೆ. ಹಾಗಾಗಿ ಎಕ್ಸಸೈಸ್ ಮಾಡ್ಲೇಬೇಕು, ಮಸ್ಟ್. ಎಕ್ಸಸೈಸ್, ಡಯಟ್ 2 ಕೂಡ 50-50 ನೀವು ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ಲೇಬೇಕು. ಇದಿಷ್ಟು ಡಯಟ್ ವಿಚಾರ. ಹಾಗೆ ಹರ್ವಿಲ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ, ಸೇರಿ ಜಾಯ್ನ್ ಆಗಿ. ಒಬ್ರು ಕೋಚ್ ಅಂತ ಹೇಳಿ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಗೆ ಹೆಲ್ಪ್ ಆಗ್ತದೆ, ತುಂಬಾ ಮೋಟಿವೇಶನ್ ಸಿಗ್ತದೆ ನಿಮ್ಗೆ. ಅದ್ರ ಬಗ್ಗೆ ಏನೇ ಇನ್ಫಾರ್ಮೇಶನ್ ಬೇಕಾದ್ರೂ ನನ್ನ ಹತ್ರ ಕೇಳಿ, ನಾನು ಕೊಡ್ತೇನೆ. ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.